ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನೀವೆಲ್ಲರೂ ಸಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಸಪೋರ್ಟ್ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಲಿ ಅಂತ ಮತ್ತೊಮ್ಮೆ ನಿಮ್ಮ ಸಹಕಾರ ನಮಗಿರಲಿ ಅಂತ ಬಯಸ್ತಾ, ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ರಚನೆಯ ಪರಿಚಯ ಸರಣಿಯಲ್ಲಿ ಜುಲೈ 7, 2026ರಂದು 111ನೇ ಸಾಹಿತ್ಯ ಕೃತಿಯ ಪರಿಚಯ ಇವತ್ತು ಮಂಗಳವಾರ ದಿನ ಮಾಡಲಿದ್ದೇನೆ. ಜಿ.ಪಿ. ರಾಜರತ್ನಂ ಅವರು ಮಕ್ಕಳ ಸಾಹಿತ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಸಾಹಿತಿಗಳು, ಸಂಶೋಧಕರು ಆಗಿರುವಂಥ ಜಿ.ಪಿ. ರಾಜರತ್ನಂ ಅವರು ಬರೆದಿರುವಂಥ ಅಶೋಕ ರಾಜನ ಕಥೆಗಳು ಅನ್ನುವಂಥ ಕೃತಿಯ ಕುರಿತಾಗಿ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಶಿಶು ವಿಹಾರದಿಂದ ಪ್ರೌಢದವರೆಗೂ 2 ರಿಂದ 6 ಹಾಗೂ 7 ರಿಂದ 10 ವರ್ಷದವರೆಗೆ ಹಾಗೂ 10 ರಿಂದ 16 ವರ್ಷದ ಮಕ್ಕಳನ್ನ ಶಿಶು ಸಾಹಿತ್ಯ, ಬಾಲ ಸಾಹಿತ್ಯ ಹಾಗೂ ಮಕ್ಕಳ ಸಾಹಿತ್ಯ ಅಂತ 3 ಪ್ರಕಾರವಾಗಿ ವಿಂಗಡಿಸ್ತೇವೆ. ಈ ಕೃತಿ ಕೊನೆಯ 3ನೇ ಹಂತವಾಗಿರುವಂತ 11 ರಿಂದ 16 ವರ್ಷದ ವಯೋಮಾನದ ಮಕ್ಕಳಿಗಾಗಿ ಬರೆದಂತ ಈ ಕೃತಿಯನ್ನ ಜಿ.ಪಿ. ರಾಜರತ್ನಂ ಅವರು ಬರೆದಿದ್ದಾರೆ. ಹಾಗೆ ಸಪ್ನಾ ಬುಕ್ ಹೌಸ್ ಅವರು ಅಶೋಕ ರಾಜನ ಕಥೆಗಳು ಅನ್ನುವಂತ ಈ ಕಥಾ ಸಂಕಲನದ ಪ್ರಕಾಶಕರಾಗಿದ್ದಾರೆ. 1975ರಲ್ಲಿ ಮೊದಲ ಮುದ್ರಣವನ್ನ ಈ ಕೃತಿ ಕಂಡಿದೆ. 1975ರಲ್ಲಿ ಕಂಡಂತ ಮುದ್ರಣ ಮತ್ತೆ 2023ರಲ್ಲಿ 3ನೇ ಮುದ್ರಣವನ್ನ ಕಂಡಿರುವಂತದ್ದು. ಈ ಕೃತಿ ಬಹಳಷ್ಟು 10ಕ್ಕಿಂತ ಹೆಚ್ಚು ಮುದ್ರಣವನ್ನ ಕಂಡಿರುವಂತ ಈ ಕೃತಿ ಅಶೋಕ ರಾಜನ ಮಹಿಮೆಯನ್ನ, ಆತನ ಸಾಧನೆಯನ್ನ ನಮಗೆ ಮಕ್ಕಳಿಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. 120 ಪುಟಗಳ ಈ ಕೃತಿ 80 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅಶೋಕನ ಕಥೆಗಳಿಗೆ ಆಕಾರವನ್ನ ಹುಡುಕ್ತಾ ಅಶೋಕ ಮಹಾರಾಜನ ಕೆಲವೊಂದು ಗೊತ್ತಿಲ್ಲದಂತ ವಿಷಯಗಳನ್ನ ತಿಳಿಸುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಈ ಕೃತಿಗೆ ಬೆನ್ನುಡಿಯನ್ನ ಸುಮತೀಂದ್ರ ನಾಡಿಗ ಅವರು ಆಕರ್ಷಕವಾಗಿರುವಂತಹ ಹಾಗೂ ಸುಂದರವಾದ ಬೆನ್ನುಡಿಯನ್ನ ಈ ಕೃತಿಗೆ ನೀಡಿದ್ದಾರೆ. ಜಿ.ಪಿ. ರಾಜರತ್ನಂ ಅವರು ಬರೆದಿರುವಂತ ಅಶೋಕ ರಾಜನ ಕಥೆಗಳಲ್ಲಿ ನಾವು ವಿಶೇಷವಾಗಿ ಅಶೋಕ ಮಹಾರಾಜನ ಸಾಮ್ರಾಟ ಆದ ನಂತರ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂತೀವಿ. ಆದ್ರೆ ಸಾಮ್ರಾಟ ಆದ ನಂತರ ಕೆಲವೊಂದು ಗೊತ್ತಿಲ್ಲದಂತ ವಿಷಯಗಳನ್ನ ಈ ಕೃತಿಯಲ್ಲಿ ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ದಿವ್ಯವಧಾನ ಎಂಬುವಂತ ಭಾರತೀಯ ಧರ್ಮ ಕಥಾ ಸಾಹಿತ್ಯಕ್ಕೆ ಬೌದ್ಧರು ಕೊಟ್ಟಿರುವಂತಹ ಅಮೂಲ್ಯವಾದ ಸಾಹಿತ್ಯ ಕೃತಿಯಾಗಿದೆ. ಉಪದಾನ ಹಾಗೂ ಅವಧಾನ ಎಂಬುದು ಬುದ್ಧನ ಧರ್ಮದಲ್ಲಿ ನಂಬಿ ಉದ್ಧಾರವಾದ ಧರ್ಮವೀರರು, ಧರ್ಮ ಪರಾಕ್ರಮರ ಕತೆ. ಇದನ್ನ ಪೂರ್ವಕತೆ ಆದರೆ ಜಾತಕ ಅನ್ನುವಂಥದ್ದು ಬುದ್ಧರ ಶಿಷ್ಯರು ಪೂರ್ವಕತೆ ಆದರೆ ಅದನ್ನ ಅವಧಾನ ಅಂತ ಕರಿತೀವಿ. ನಮ್ಮ ದೇಶವನ್ನ ನಭೂತು ನಭವಿಷ್ಯತೆ ಎನ್ನುವಂತೆ ಆಳಿದಂತ ರಾಜ ಅಶೋಕ ಮಹಾರಾಜ. ಅಶೋಕ ಮಹಾರಾಜನ ಬಗ್ಗೆ ಕುರಿತಾಗಿರುವಂತ ಈ ಕಥೆಗಳಲ್ಲಿ ನಾವು ಒಟ್ಟು 13 ಕಥೆಗಳು, 2 ಉಪಕಥೆಗಳನ್ನು ಒಳಗೊಂಡಂತೆ ಈ ಕಥಾ ಸಂಕಲನ ಅಶೋಕ ರಾಜನ ಕುರಿತಾದಂತ ಕಥೆಗಳನ್ನು ಒಳಗೊಂಡಿರುವಂತ ಕಥಾ ಸಂಕಲನವಾಗಿದೆ. ಈ ಕಥಾ ಸಂಕಲನದಲ್ಲಿ ಬರುವಂತ ಪಾತ್ರಗಳು ಬಿಂದುಸಾರ, ಪಾಟಲಿಪುತ್ರದ ರಾಜ, ದೇವಿ ಬಿಂದುಸಾರನ ರಾಣಿ, ಅಶೋಕ ಬಿಂದುಸಾರ ಹಾಗೂ ದೇವಿಯ ಮಗ, ವಿತಾಶೋಕ ಅಶೋಕನ ತಮ್ಮ, ಪಿಂಗಳ ವಾತ್ಸಜೀವಿ ಬಿಂದುಸಾರನ ಆಸ್ಥಾನದ ಆಚಾರ್ಯ. ಅನಂತರ ರಾಧಗುಪ್ತನೆಂಬ ಹೆಸರಿನಿಂದ ಅಶೋಕನಿಗೆ ಪ್ರಧಾನ ಮಂತ್ರಿ ಆಗ್ತಾನೆ ಪಿಂಗಳ ವತ್ಸಜೀವ. ಸುಸೀಮ ಬಿಂದುಸಾರನಿಗೆ ಅತ್ಯಂತ ಪ್ರಿಯನಾದ ಮಗ. ಕಲಾಂತಕ ಬಿಂದುಸಾರನ ಮುಖ್ಯಮಂತ್ರಿ. ಚಂಡಗಿರಿಕ ಅಶೋಕನು ನೇಮಿಸಿದಂತಹ ಕೊಳೆಗಡುಕ. ಸಮುದ್ರ ಚಂಡಗಿರಿಕನ ನರಕದಲ್ಲಿ ಸಿಕ್ಕಿಕೊಂಡಂತ ಬೌದ್ಧ ಸನ್ಯಾಸಿ. ಇನ್ನು ಯಶಸ್ಸು ಕುಕ್ಕುಟರಾಮ ಎಂಬ ಮಠಕ್ಕೆ ಮುಖ್ಯಸ್ಥನಾಗಿರುವಂಥದ್ದು. ಇನ್ನು ತಿಷ್ಯ ರಕ್ಷಿತ ಅನ್ನುವಂಥದ್ದು ಅಶೋಕನ ಕಿರಿಯ ಹೆಂಡತಿ
ಕುನ್ನಾಳನ ಕಣ್ಣುಗಳನ್ನ ಕೀಳಿಸಕ ಕಾರಣ ಆದಂಥದ್ದು. ಉಪಗುಪ್ತ ಮಧುರ ನಗರದ ವ್ಯಾಪಾರಿಯಾದಂತ ಗುಪ್ತನ ಮಗ, ಬೌದ್ಧ ಮುನಿ. ಸಂಪ್ರೀತಿ ಅಶೋಕನ ಮೊಮ್ಮಗ, ಯುವರಾಜ. ಶಾನಾಕವಾಶಿ ಉಪಗುಪ್ತನ ಗುರು. ವಾಸವದತ್ತೆ ಮಧುರ ನಗರದ ವೈಶ್ಯೆ, ಉಪಗುಪ್ತನ ಕರುಣೆಯಿಂದ ಉದ್ಧಾರಳಾದವಳು. ಮಾರ ಸದ್ಧರ್ಮವನ್ನು ಅನುಸರಿಸ ದಾರಿಯಲ್ಲಿ ಕಂಟಕವಾಗಿ ವರ್ತಿಸುವಂತ ದುಷ್ಟ ದೇವತೆ. ಇಷ್ಟೆಲ್ಲ ಪಾತ್ರಗಳು ಈ ಕಥೆಗಳಲ್ಲಿ ಬರ್ತವೆ. ಕತೆ ಪ್ರಾರಂಭವಾಗುವುದು ಬಿಂದುಸಾರನ ಸಾಮ್ರಾಜ್ಯವನ್ನ ಶಾಂತಿಯಿಂದ ಆಳುತ್ತಿರುವಂತ ಪಾಟಲಿಪುತ್ರದ ಮಹಾರಾಜ ಬಿಂದುಸಾರನ ರಾಜ್ಯಭಾರ ಮಾಡುವಂಥದ್ದು. ರಾಜ್ಯಭಾರ ಮಾಡುವಂತಾಗ ಒಂದು ಬ್ರಾಹ್ಮಣನಿಗೆ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಬಿದ್ದ ನಂತರ ಅದನ್ನು ಹೋಗಿ ಜಾತಕವನ್ನ ತೋರಿಸಿದ ನಂತರ ಜಾತಕ ಹೇಳ್ತಾನೆ, ನಿನ್ನ ಮಗಳು ಒಬ್ಬ ರಾಜನನ್ನ ಮದುವೆಯಾಗ್ತಾಳೆ, ಅವಳಿಗೆ ಹುಟ್ಟುವಂತ ಮಗ ಇಡೀ ಸಾಮ್ರಾಜ್ಯವನ್ನ ಆಳ್ತಾನೆ, ಜಗತ್ತರಿಗೆ ಆಳುವಂತ ಒಬ್ಬ ಅಪ್ರತಿಮ ವೀರ ನಿನ್ನ ಮೊಮ್ಮಗ ಆಗ್ತಾನೆ ಅನ್ನೋಂಥ ವಿಷಯ ಅಂತ ಹೇಳಿದ ನಂತರ ಅವನು ನಗರಕ್ಕೆ ಹೋಗಿ ಪಾಟಲಿಪುತ್ರಕ್ಕೆ ಹೋಗಿ ಮಗಳನ್ನ ರಾಜನಿಗೆ ವಿಷಯವನ್ನ ಹೇಳಿ ರಾಣಿಯನ್ನ ಮಾಡಿಕೊಳ್ಳಕ್ಕೆ ಹೇಳ್ತಾನೆ. ಆ ರಾಜ ಆ ಬ್ರಾಹ್ಮಣನ ಮಗಳನ್ನ ತನ್ನ ಆಸ್ಥಾನದ ರಾಣಿಯರ ಜೊತೆ ಇರಲು ಬಿಡ್ತಾಳೆ. ಆದ್ರೆ ರಾಣಿಯರಿಗೆ ಒಂದು ರೀತಿಯ ಅಸೂಯೆ. ಯಾಕಂದ್ರೆ ಈ ಮಗಳು ಸುಂದರವಾದಂತ ಯುವತಿ, ಆಕರ್ಷಕವಾಗಿ ಹಾಗೂ ರೂಪ ಲಾವಣ್ಯದೊಂದಿಗೆ ಬುದ್ಧಿವಂತೆ ಆಗಿರ್ತಾಳೆ. ಹಾಗೆ ಅವರು ಈಕೆಗೆ ಸರಿ ಅಸೂಯೆಯಿಂದಿದ್ದರೂ ರಾಜ ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಾನೆ. ಹಾಗೆ ರಾಜನ ರಾಣಿಯನ್ನಾಗಿ ಮಾಡಿಕೊಳ್ತಾನೆ. ಅಂತಃಪುರದಲ್ಲಿ ಇವಳನ್ನ ಸೇರದೆ ಇದ್ರು ಸಹ ರಾಜ ಆ ಮದುವೆ ಆದ ನಂತರ ಅವನಿಗೆ ಅಶೋಕ, ವೀತಶೋಕ ಅನ್ನುವಂತ ಇಬ್ಬರು ಮಕ್ಕಳು ಹುಡ್ತಾರೆ. ಬಿಂದುಸಾರನಿಗೆ ಅನೇಕ ರಾಣಿಯರಿದ್ದರು, ಅವರಿಗೂ ಗಂಡು ಮಕ್ಕಳಿದ್ರು. ಎಲ್ಲರಿಗೂ ಸಹ ರಾಜನ ಸಾಮ್ರಾಜ್ಯದ ಆಸೆ, ಮಹಾರಾಜನಾಗ್ಬೇಕನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗಿರುವಂತ ಆಸೆ. ಆದರೆ ಬಿಂದುಸಾರ ಒಂದು ಸ್ಪರ್ಧೆಯನ್ನು ಇಡ್ತಾನೆ. ಸ್ಪರ್ಧೆಯಲ್ಲಿ ಮುಂದಿನ ರಾಜ ಯಾರಾಗ್ಬೇಕಂದಾಗ ರಾಜರು ನಿಮ್ಮ ಪ್ರಾಣಿಗಳ ಮೇಲೆ ಬರ್ರಿ ಅಂತಂದ್ರೆ ಎಲ್ಲರೂ ಸಹ ಕುದುರೆ ಮೇಲೆ, ಒಂಟೆ ಮೇಲೆ ಬಂದ್ರೆ ಸಾಮ್ರಾಟ ಅಶೋಕ ಆನೆ ಮೇಲೆ ಬರುವಂತ ಸನ್ನಿವೇಶ. ಯಾಕಂದ್ರೆ ಮಹಾರಾಜ ಆನೆ ಮೇಲೆ ಬರ್ತಾನೆ ಅಂತೇಳಿ ಮಹಾರಾಜ ಅಶೋಕ ಅವಾಗಲೇ ಅವನು ಆನೆ ಮೇಲೆ ಬರ್ತಾನೆ. ಹಾಗೆ ಅಶೋಕ ಸಾಮ್ರಾಜ್ಯನಿಗೆ ಮುಂದಿನ ದಿನಗಳಲ್ಲಿ ಬಿಂದುಸಾರನ ಆರೋಗ್ಯ ತಪ್ಪಿದಂತ ಸಂದರ್ಭದಲ್ಲಿ ಅಶೋಕನಿಗೆ ಪಟ್ಟಾಭಿಷೇಕ ಆಗುತ್ತೆ. ಆಗ ರಾಧಗುಪ್ತ ಅನ್ನುವಂತ ಒಬ್ಬವನು ಮುಖ್ಯಮಂತ್ರಿಯಾಗಿ ನೇಮಕ ಪ್ರಧಾನ ಮಂತ್ರಿಯಾಗಿ. ಅಶೋಕ ಕೋಟೆಗಳನ್ನ, ಸಾಮ್ರಾಜ್ಯವನ್ನ ಬಲಪಡಿಸುವಂತ ಕಾರ್ಯವನ್ನ ಮಾಡ್ತಾನೆ. ಇನ್ನು ತಪ್ಪಿದಸ್ಥರಿಗೆ ಚಂಡಗಿರಿಕ ಅನ್ನುವಂತ ಒಂದು ವ್ಯಕ್ತಿಯನ್ನು ನೇಮಿಸಿ ತಪ್ಪು ಮಾಡಿದವರಿಗೆ ಕ್ರೌರ್ಯವನ್ನ ಹುಡುಕಿ ಶಿಕ್ಷೆ ಕೊಡುವಂತ ಚಂಡಗಿರಿಕನನ್ನ ನೇಮಿಸ್ತಾನೆ ಅಶೋಕ. ಸಾಮ್ರಾಜ್ಯದಲ್ಲಿರುವಂತಹ ಶಾಂತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಧರ್ಮಶೋಕನಾಗಿ ಅವನು ಬದುಕ್ತಾನೆ. ಹಾಗೆ ಒಂದು ತಿಂಗಳ ಅವಧಿ ಕೊಡು, ಮಾಡಬೇಕಾದ್ದನ್ನ ಮಾಡಿ ಮುಗಿಸಿ ಸಾವಿಗೆ ಶರೀರವನ್ನಾಗ್ತೀನಂತ ಸಮುದ್ರ ಗಿರಿಕ ಬೇಡಿಕೊಂಡಾಗ ಅದು ಸಾಧ್ಯವಿಲ್ಲ, 1 ವಾರ ನಿನಗೆ ಸಮಯ ಕೊಡ್ತೀನಿ, ಅಷ್ಟರೊಳಗ ನಿನ್ನ ಕಾರ್ಯವನ್ನ ಮಾಡು ಅನ್ನುವಂಥದ್ದು. ಅವನು ಬೌದ್ಧ ಸನ್ಯಾಸಿ, ಸಿಕ್ಕಿ ಹಾಕೊಂಡಿರುವಂತ ಬೌದ್ಧ ಸನ್ಯಾಸಿಯನ್ನ ಅಶೋಕ ಮುಂದಿನ ದಿನದಲ್ಲಿ ಬಿಡಿಸುವಂತದ್ದು. ಹಾಗೂ ಅಶೋಕನ ತಮ್ಮನಾಗಿರುವಂತ ವೀತಶೋಕನ ಬಗ್ಗೆ ಬಹಳಷ್ಟು ನಾವು ಮಾಹಿತಿ ಸಿಗೋದಿಲ್ಲ. ಆದರೆ ಜಿ.ಪಿ. ರಾಜರತ್ನಂ ಅವರು ಇದರಲ್ಲಿ ವೀತಶೋಕನ ಬಗ್ಗೆ ಮಾಹಿತಿಯನ್ನ ಕೊಡುವ ಕೆಲಸ ಮಾಡ್ತಾರೆ. ಬೌದ್ಧ ಸನ್ಯಾಸಿಗಳು ಚೆನ್ನಾಗಿ ಉಂಡು ಸುಖವಾಗಿದ್ದಾರೆ, ಇಂಥವರಿಗೆ ಮುಕ್ತಿಯನ್ನ ದೊರಕಿಸುವಂತೆ ಶ್ರಮಿಸುವಲ್ಲಿ ವೀತಶೋಕ ಮಹತ್ವದ ಪಾತ್ರವನ್ನ ವಹಿಸ್ತಾನೆ. ಹಾಗೆ ಬೌದ್ಧ ಧರ್ಮದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವಂತಹ ವೀತಶೋಕ ಅವರ ಅನುಯಾಯಿಯಾಗಿ ಅದರಲ್ಲಿ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಅದರಲ್ಲಿ ನಡೀತಾ ಇರ್ತಾನೆ. ಅಶೋಕ ಮಹಾರಾಜ ಸಾಮ್ರಾಜ್ಯದ ನಿರ್ವಹಣೆಯನ್ನ ಮಾಡ್ತಾ ಇರ್ತಾನೆ. ತಮ್ಮನ ಮನಸ್ಸು ಸದ್ಧರ್ಮಕ್ಕೆ ಒಲಿಯಿತು ಅನ್ನುವಂತ ಅಶೋಕ ಸಂತಸ ಪಡ್ತಾ, ನಿನ್ನನ್ನು ಕೊಲ್ಲಬೇಕಂತ ಕೂಗಾಡಿದವರೆಲ್ಲ ಬರೀ ನಟನೆ, ಭಿಕ್ಷುಗಳ ನಿಜವಾದ ಯೋಗ್ಯತೆ ನೀನು ತಿಳಿಯಬೇಕೆಂದು ನಾನು ಹೀಗೆ ಮಾಡಿದ್ದೆ ಅನ್ನುವಂತ ಮಾತನ್ನ ವೀತಶೋಕ, ಅಶೋಕ ಇಬ್ರು ಸಹ ಅಣ್ಣ ತಮ್ಮರು ಅನ್ಯೋನ್ಯವಾಗಿದ್ದು ಸಾಮ್ರಾಜ್ಯದ ಉಳಿವಿಗಾಗಿ, ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ನಡೆಯುವಂತ ಘಟನೆಗಳನ್ನ ಇಬ್ರು ಸಹ ಸಮರ್ಥವಾಗಿ ನಿಭಾಯಿಸ್ತಾರೆ. ಪಾಟಲಿಪುತ್ರದ ಗಡಿಯಾಚೆಗೂ ಸಹ ಹೋಗಿ ಅಶೋಕ ಸಾಮ್ರಾಟ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ.
ಅಂತ ಸಂದರ್ಭದಲ್ಲಿ ಅಶೋಕನಿಗೆ ಆರಾಮ ಇರ್ಲಾರ್ದಂತ ಸಂದರ್ಭ ಎದುರಾಗತ್ತೆ. ಹಾಗೆ ಅಶೋಕನಿಗೆ ಎದುರಾದಂತ ಸಂದರ್ಭದಲ್ಲಿ ಅವನಿಗೆ ಚಿಕಿತ್ಸೆಯನ್ನ ಕೊಡುವಂತ ಸಂದರ್ಭದಲ್ಲಿ ಯಾರು ಸಹ ಚಿಕಿತ್ಸೆಯನ್ನು ಕೊಡಕ್ಕಾಗೋದಿಲ್ಲ. ಅವಂತ ಸಂದರ್ಭದಲ್ಲಿ ವೈದ್ಯರನ್ನ ಹುಡುಕಿ ಚಿಕಿತ್ಸೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಶೋಕನಿಗೆ ಸುಂದರವಾದ ಒಬ್ಬ ಮಗನ ಜನನವಾಗುತ್ತೆ. ಮಗನ ಹೆಸರು ಕುನಾಳ. ಅವನಿಗೆ ಬಾಲ್ಯದಿಂದಲೂ ಸಹ ಸುಂದರವಾದ ಆಕರ್ಷಕವಾದ ಕಣ್ಣುಗಳನ್ನು ಹೊಂದಿರುವಂತ ಕುನಾಳ ತುಂಬಾ ಪ್ರತಿಮವಾಗಿರುವಂತ ಅವನು ಜ್ಞಾಪಕಾರ್ಥಕವಾಗಿ ಬುದ್ಧನ ಜ್ಞಾಪಕಾರ್ಥಕವಾಗಿ ಅಶೋಕ ಮಹಾರಾಜ 84,000 ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾನೆ. ಈ ಪುಣ್ಯದ ಫಲದಾದವಾಗಿ ಮಹಾರಾಜನಿಗೆ ಒಂದು ಮಗು ಜನ್ಮವಾಗುತ್ತೆ. ಮಗುವನ್ನ ಧರ್ಮವರ್ಧನ ಅಂತ ಕರೀತಾರೆ. ಧರ್ಮವರ್ಧನ ಅನ್ನುವಂತ ಹೆಸರನ್ನ ಇಟ್ಟು ಮಗುವನಿಗೆ ನಾಮಕರಣ ಮಾಡ್ತಾರೆ. ಆದರೆ ಅಶೋಕ ಮಹಾರಾಜನಿಗೆ ಕುಣಾಲ ಪಕ್ಷಿಯ ಕಣ್ಣುಗಳ ರೀತಿ ಹೊಳೆಯುವಂತ ಕಣ್ಣುಗಳು ಹೊಂದಿರುವಂತ ಮಗನನ್ನ ಅವನು ಕುಣಾಲ ಅಂತ ಕರೀತಾನೆ. 64 ವಿದ್ಯೆಗಳನ್ನ ತರಬೇತಿ ಪಡೆದು ಪರಿಣಿತನಾಗಿರುವಂತ ಕುಣಾಲನಿಗೆ ಅಶೋಕ ಮಹಾರಾಜನ ಕಿರಿಯ ರಾಣಿ ಅವನ ಮೇಲೆ ಮೋಹಿತಲಾಗ್ತಾಳೆ. ಒಂದು ಸಲ ಕುಣಾಲ ಧ್ಯಾನಕ್ಕೆ ಕುಂತಾಗ ಹೋಗಿ ಅವನು ಅಪ್ಪಿಕೊಳ್ತಾಳೆ. ಆದರೆ ಅವನು ತನ್ನ ಧ್ಯಾನದಿಂದ ಹೊರಬಂದು ತಾಯಿಗೆ ಹೇಳ್ತಾಳೆ, ಅವನು ಮಲ್ತಾಯಿಗೆ ಹೇಳ್ತಾನೆ, ನೀನು ಮಾಡ್ತಿರೋದು ತಪ್ಪು, ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು ಹೇಳಿದಾಗ ಆಕೆ ಸುಮ್ಮನಾಗ್ತಾಳೆ. ಆದ್ರೆ ಒಳಗೊಳಗೆ ಅವನ ಮೇಲೆ ದ್ವೇಷದ ಪ್ರತಿಕಾರವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಕಾಯ್ತಾ ಇರ್ತಾಳೆ. ಒಂದು ಸಲ ಅಶೋಕ್ ಮಹಾರಾಜ ಆರೋಗ್ಯ ತಪ್ಪಿದಂತ ಸಂದರ್ಭದಲ್ಲಿ ಪಾಟಲಿಪುತ್ರದ ಹೊರಗಡೆ ದಂಗೆ ಎದ್ದಾಗ ದಂಗೆಯನ್ನ ಶಮನ ಮಾಡುವುದಕ್ಕೆ ಕುಣಾಲನನ್ನ ಮಹಾರಾಜ ಕಲಿಸ್ಕೊಡ್ತಾನೆ. ಈ ಕಡೆ ಮಹಾರಾಜನಿಗೆ ಆರೋಗ್ಯ ದಿನ ತಪ್ಪಿದಾಗ ಅವರು ಬೇಗ ಕುಣಾಲನಿಗೆ ಪಟ್ಟ ಕಟ್ಟಬೇಕಂತ ಅಶೋಕ ಮಹಾರಾಜ ಹೇಳಿದಾಗ ಅಶೋಕ ಮಹಾರಾಜ ಪಟ್ಟ ಕಟ್ಟಿದ್ರೆ ಕುಣಾಲ ಮಹಾರಾಜ ಆದ್ರೆ ತನಗೇನಾದ್ರೂ ಹಾನಿ ಉಂಟು ಮಾಡ್ತಾಳೆ ಅನ್ನುವಂತ ಭಯದಲ್ಲಿದ್ದಂತ ಕಿರಿಯ ರಾಣಿ ತಿಶ್ಯ ರಕ್ಷಿತೆ ಅಶೋಕನಿಗೆ ಇಲ್ಲ ನೋಡೋಣ, ಇಷ್ಟು ಅವಸರ ಮಾಡಬೇಡ, ಇನ್ನೊಬ್ರು ವೈದ್ಯರಿಗೆ ಕೇಳ್ತೀನಿ ಅಂತೇಳಿ ವೈದ್ಯರಿಗೆ ಹೇಳ್ತಾಳೆ. ಇದೇ ರೀತಿಯ ರೋಗದಿಂದ ಬಳಲುತ್ತಿರುವಂತ ಯಾರಾದ್ರೂ ಇದ್ದರೆ ಕರೆದುಕೊಂಡು ಬರ್ರಿ ಅಂತ. ಅದೇ ರೀತಿ ರೋಗದಿಂದ ಬಳಲುತ್ತಿರುವಂತ ಮತ್ತು ಒಬ್ಬ ವ್ಯಕ್ತಿ ಸಿಗ್ತಾನೆ ಸಾಮ್ರಾಜ್ಯದಲ್ಲಿ. ಅವನು ಕರೆದುಕೊಂಡು ಬಂದು ಅವನ ಕೊಲ್ಲಿ ಅವನ ಹೊಟ್ಟೆಯನ್ನ ಕೊಯ್ತಾರೆ. ಅದರೊಳಗಿರುವಂತ ಕ್ರಿಮಿಗಳಿಗೆ ಫಸ್ಟು ಮೆಣಸಿನ ಪುಡಿಯನ್ನು ಹಾಕ್ತಾರೆ, ಆದರೆ ಸಾಯೋದಿಲ್ಲ. ನಂತರ ಈರುಳ್ಳಿ ರಸವನ್ನು ಹಾಕಿದಾಗ ಅದು ಸಾಯುತ್ತೆ. ಹಾಗಾಗಿ ರಾಜನಿಗೆ ಈರುಳ್ಳಿಯನ್ನು ತಿನ್ನಕ್ಕೆ ಹೇಳಿದಾಗ ನಾನು ಕ್ಷತ್ರಿಯ, ಈರುಳ್ಳಿಯನ್ನು ತಿನ್ನೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ ಇಲ್ಲ, ಆರೋಗ್ಯ ಸರಿಯೋದಕ್ಕಾಗಿ ತಿಂದರೆ ತಪ್ಪೇನಿಲ್ಲ ಅಂತೇಳಿ ಮಹಾರಾಣಿ ಅವನಿಗೆ ಈರುಳ್ಳಿಯನ್ನ ತಿನ್ನಿಸಿದಾಗ ಅವನು ರೋಗದಿಂದ ಗುಣಮುಖನಾಗ್ತಾನೆ. ಗುಣಮುಖನಾದಾಗ ಅಶೋಕ ಮಹಾರಾಜಾಗ ನಿನಗೆ ಏನು ಬೇಕು ಹೊರ ಕೇಳು ಅಂತಂದಾಗ ಆಕಿ ತಿಶ್ಯ ರಕ್ಷಿತೆ ಒಂದು ವಾರದ ಮಟ್ಟಿಗೆ ನಾನು ಮಹಾರಾಣಿ ಆಗುವಂತ ರೀತಿ ನೀವು ನನಗೆ ಇದು ಕೊಡ್ರಿ, ಹಾಗೆ ನೀವು ವಿಶ್ರಾಂತಿ ಪಡಿಬೇಕು ಅಂತ ಹೇಳ್ತಾಳೆ. ಈ ಒಂದು ವಾರದ ಅವಧಿಯಲ್ಲಿ ಆಕೆ ರಾಜನ ಮುದ್ರೆಯನ್ನ ಹಾಗೂ ಒಂದು ಪತ್ರವನ್ನ ರಾಜನ ಹೆಸರಿನಲ್ಲಿ ಬರೆದು ಕುಣಾಲನ ಕಣ್ಣುಗಳನ್ನ ಕೀಳಿಸ್ಬೇಕನ್ನುವಂತ ಒಂದು ಪತ್ರ ಬರೀತಾಳೆ. ಅದಕ್ಕೆ ಅಶೋಕ ಮಹಾರಾಜನ ಒಂದು ರಾಜಮುದ್ರೆ ಬೇಕಾಗಿರುತ್ತೆ. ಅದು ಅವನ ತೆಲ್ದಿಂಬಿನ ಕೆಳಗಿರುತ್ತೆ. ಅಶೋಕನಿಗೆ ಪದೇ ಪದೇ ಕನಸು ಬೀಳುತ್ತೆ. ಮಗನ ಕಣ್ಣುಗಳನ್ನ ಕೀಳಿಸಿದಂತೆ ಅವನು ಗಡ್ಡವನ್ನ ಬಿಟ್ಟು ಕೂದಲನ್ನ ಅರುಕು ಬಟ್ಟೆಯನ್ನ ಹಾಕೊಂಡು ಸಂಚರಿಸಿದಂತೆ ಕನಸುಗಳು ಬಿದ್ದು ಎದ್ದೇಳ್ತಾನೆ. ಅವಾಗ ಅವನನ್ನ ರಮಿಸುವಂತೆ ಸಮಾಧಾನ ಮಾಡುವಂತೆ ಅವನನ್ನ ಸಮಾಧಾನ ಪಡಿಸ್ತಾ ಅವನ ತಲೆದಿಂಬಿನಲ್ಲಿರುವಂತ ರಾಜಮುದ್ರೆಯನ್ನ ಕಳುವು ಮಾಡಿಕೊಂಡು ಹೋಗಿ ಆ ಪತ್ರಕ್ಕೆ ಒತ್ತಾಳೆ. ಅದನ್ನ ಪಾಟಲಿಪುತ್ರಕ್ಕೆ ಕಳಿಸಿದಾಗ ಆ ಪತ್ರವನ್ನ ನೋಡಿದಂತ ಸೈನಿಕರು ಭಯಭೀತರಾಗ್ತಾರೆ. ಯಾಕಂದ್ರೆ ಮಹಾರಾಜ ಇಂಥ ನಿರ್ಧಾರವನ್ನ ಏಕೆ ತೆಗೆದುಕೊಂಡ, ತನ್ನ ಮಗನ ಕಣ್ಣುಗಳನ್ನ ಕೀಳಿಸುವಂತ ಕ್ರೂರ ನಿರ್ಧಾರವನ್ನ ಮಹಾರಾಜ ಏಕೆ ತೆಗೆದುಕೊಂಡ ಅಂತೇಳಿ. ಆದರೆ ಕುಣಾಳ ಹೇಳ್ತಾನೆ, ಮಹಾರಾಜ ನಿರ್ಧಾರ ಮಗನಿಗೂ ಇಡೀ ಪ್ರಜೆಗಳಿಗೂ ಇಬ್ಬರಿಗೂ ಸಮ. ರಾಜಾಜ್ಞೆ ಆಗಿದೆ ಅಂದ್ರೆ ನೀವು ನನ್ನ ಕಣ್ಣನ್ನ ಕೀಳಬೇಕು ಅಂತ ಹೇಳ್ತಾನೆ. ಆದ್ರೆ ಯಾರೂ ಸಹ ಬರೋದಿಲ್ಲ. ಆದ್ರೆ ಒಬ್ಬ ಆಸೆ ಬುರುಕ ದನ ಆಸೆಗೆ ಬಿದ್ದಂತ ಒಬ್ಬನು ನಿಮಗೆ ನಾನು ದುಡ್ಡು ಕೊಡ್ತೀನಿ ಅಂದಾಗ ಅವನು ಬಂದು ಒಂದು ಕಣ್ಣನ್ನ ಕೀಳ್ತಾನೆ. ಆದರೆ ಅಷ್ಟೊತ್ತಿಗೆ ಸೈನಿಕರು ಬರ್ತಾರೆ, ಇಲ್ಲ ಇದು ಮಲತಾಯಿಯ ಒಂದು ಷಡ್ಯಂತ್ರ ಅಂತ ಅನ್ನೋಂತ ಅಷ್ಟೊತ್ತಿಗೆ ಅವನ ಕಣ್ಣುಗಳನ್ನ ಕಿತ್ತಿ ಬಿಟ್ಟಿರ್ತಾರೆ. ಅದರಿಂದ ನೊಂದುಕೊಂಡು ಅವನ ರಾಣಿ ಸಹ ಬರ್ತಾಳೆ. ಇಬ್ಬರು ಸಹ ಊರಿಂದ ಊರಿಗೆ ನಡೆದುಕೊಂಡು ಹೋಗಿ ಕೊನೆಗೆ ಸಾಮ್ರಾಜ್ಯ ಮುಟ್ಟುವಷ್ಟಿಗೆ
ಅವನಿಗೆ ಗಡ್ಡ ಹಾಗೂ ಅರುಕು ಬಟ್ಟೆಯನ್ನ ತೊಟ್ಕೊಂಡು ಆಗ್ಬಿಟ್ಟಿರುತ್ತೆ. ಅದನ್ನ ಒಳಗಡೆನೆ ಬಿಡೋದಿಲ್ಲ. ಕೊನೆಗೆ ಅವನ ಕುದುರೆ ಆಶ್ರಮದಲ್ಲಿ ಬಿಟ್ಟಾಗ ಅವನು ಬೆಳಿಗ್ಗೆ ಹಾಡಾಡ್ತಾನೆ ಕುಣಾಲ. ಆ ಹಾಡಿನನ್ನ ಗೈಸಿದಂತ ಅಶೋಕ್ ಮಹಾರಾಜನಿಗೆ ತನ್ನ ಮಗ ಬಂದಾನಂತೇಳಿ ಸಂಭ್ರಮಿಸ್ತಾನೆ. ಆದ್ರೆ ಅವನ ಕರೆದುಕೊಂಡು ಬರಿ ಹೋಗಿದೆ ಅಂದ್ರೆ ಮಗ ಇರೋದಿಲ್ಲ. ಕೊನೆಗೆ ಆಡುವಂತ ಮನುಷ್ಯ ಇದ್ದಾನೆ, ಒಬ್ಬ ಭಿಕ್ಷುಕ, ಕುರುಡು ಭಿಕ್ಷುಕ ಅಂತಾರೆ. ಅವನ್ನೇ ಕರೆದುಕೊಂಡು ಬರಿ ಅಂತಾರೆ. ಅವನಕ್ಕೆ ಬಂದ ನಂತರ ಅವನನ್ನ ಎಲ್ಲ ಸ್ನಾನ ಮಾಡಿಸಿ ನೋಡಿದಾಗ ಅವನ ಪರಿಸ್ಥಿತಿಗೆ ಮಲತಾಯಿ ಕಾರಣ ಅಂದಾಗ ಅಶೋಕನಿಗೆ ಬಹಳ ಸಿಟ್ಟು ಬರುತ್ತೆ. ಅವಾಗ ಮಗ ಕುಣಾಳ ಅವನ ತಂದೆಯ ಕಾಲನ್ನು ಹಿಡಿದು ಹೇಳ್ತಾನೆ, ನೀವು ಯಾವುದೇ ಶಿಕ್ಷೆಯನ್ನು ಕೊಡಬೇಡ್ರಿ, ವೈರಿಯ ಜೊತೆಗೆ ವೈರತ್ವವನ್ನು ಕೊಟ್ಟೋಗಿಂತ ಅವನಿಗೆ ಶಿಕ್ಷೆಯನ್ನ ಕೊಡದೆ ಅವನ ತಪ್ಪನ್ನ ಕ್ಷಮಿಸಿ, ಅದು ನಮಗೆ ದೊಡ್ಡ ಗುಣ ಅಂತ ಹೇಳಿದಾಗ ಅವನ ತಪ್ಪಿಸ್ತಾರೆ. ನನ್ನ ಮನಸ್ಸಿನ ಕೊಳೆ ಹೋದರೆ ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿರುವಂತ ನಿನ್ನ ಕಣ್ಣುಗಳಿಗೆ ದೃಷ್ಟಿ ಬರಲಿ ಅಂತ ಅಶೋಕ ಮಹಾರಾಜ್ ಹೇಳಿದಾಗ ಅವನ ಕಣ್ಣೀರಿನ ದೃಷ್ಟಿ ಬರುತ್ತೆ ಮಗನಿಗೆ. ಆಗ ಮುಂದೆ ಅಶೋಕನ ಕೊನೆಯ ದಿನಗಳು ಭಿಕ್ಷುಗಳ ಸಂಘದ ಬಲವರ್ಧನೆಗೆ, ಬೌದ್ಧ ಧರ್ಮದ ಬಲವರ್ಧನೆಗೆ ಹಾಗೂ ಪ್ರಜೆಗಳ ಉದ್ಧಾರಕ್ಕೆ, ವಿದ್ಯಾಭ್ಯಾಸಕ್ಕಾಗಿ, ಭಿಕ್ಷುಗಳ ವಸತಿಗಾಗಿ, ಚೈತ್ಯಗಳ ಸ್ತೂಪಗಳ ನಿರ್ಮಾಣಕ್ಕಾಗಿ, ಛತ್ರಗಳನ್ನ ಕಟ್ಟಿಸೋಕ್ಕಾಗಿ ತನ್ನ ಕೊನೆಯ ದಿನಗಳನ್ನ ಅಶೋಕ ಮಹಾರಾಜ ಬಳಸ್ತಾನೆ. 996 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುವಷ್ಟು ಸಂಕಲ್ಪವನ್ನ ಮಾಡಿ ಆಡಿದ ಮಾತುಗಳನ್ನ ಉಳಿಸಿಕೊಳ್ಳುವ ಮೊದಲೇ ಎಲ್ಲಿ ಸತ್ತು ಹೋಗ್ತೀನಿ ಅನ್ನುವಂತ ಒಂದು ಅಂಜಿಕೆಯಿಂದ ಅಶೋಕನ ಒಂದು ಕೆಲಸ ಪ್ರಾರಂಭಿಸ್ತದೆ. ಚಿನ್ನ, ಬೆಳ್ಳಿ, ರತ್ನಗಳನ್ನ ಖರ್ಚು ಮಾಡಿ ಇಷ್ಟೆಲ್ಲ ಕೆಲಸಗಳನ್ನ ಅಶೋಕ ಮಹಾರಾಜ ತನ್ನ ಸಾಮ್ರಾಜ್ಯದ ಉದ್ದಕ್ಕೂ ಮಾಡ್ತಾನೆ. ಬೌದ್ಧ ಧರ್ಮದ ಪ್ರಸಾರ ಹಾಗೆ ಬೌದ್ಧ ಧರ್ಮದ ಅನುಷ್ಠಾನಕ್ಕಾಗಿ ಇಡೀ ಸಾಮ್ರಾಜ್ಯದ ತುಂಬಾ ಅವನು ಅಷ್ಟೆಲ್ಲ ಹಣವನ್ನ ವ್ಯಯಿಸಿ 996 ಕೋಟಿ ರೂಪಾಯಿಗಳನ್ನ ದಾನ ಮಾಡಿ ಅಶೋಕ ಬೌದ್ಧ ಧರ್ಮದ ಪ್ರಚಾರವನ್ನ ಮಾಡ್ತಾನೆ. ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನ ಸಾರುವ ಕಾರ್ಯವನ್ನ ಅಶೋಕ ಮಹಾರಾಜ ಮಾಡ್ತಾನೆ. ಅದೇ ರೀತಿ ಅವನಿಗೆ ಸಹಾಯಕರವಾಗಿ ಉಪಗುಪ್ತ ಹಾಗೆ ಮಗಳು ಸಹಾಯ ಮಾಡುವಂಥದ್ದು, ನಟವರಮಾರ ಅವರು ಸಹ ಸಹಾಯ ಮಾಡುವಂಥದ್ದು. ಈ ಕುರಿತಾಗಿ ಬೌದ್ಧ ಧರ್ಮದ ಕಥೆಗಳನ್ನ, ಉಪಕಥೆಗಳನ್ನ ಶಾಸನಗಳಲ್ಲಿ, ಸ್ತೂಪಗಳಲ್ಲಿ ಪ್ರಚಾರ ಮಾಡುವಂತ ಅಶೋಕ ಮಹಾರಾಜನ ಕಥೆಯನ್ನ ಜಿ.ಪಿ. ರಾಜರತ್ನಂ ಅವರು ಸರಳವಾಗಿ, ಸುಂದರವಾಗಿ, ತಿಳಿಯುವ ರೀತಿಯಾಗಿ, ಮಕ್ಕಳಿಗೆ ತಿಳಿಯುವ ರೀತಿಯಾಗಿ ಕೆಲವೊಂದು ಅಶೋಕ ಮಹಾರಾಜನ ಅಪರೂಪದ ಘಟನೆಗಳನ್ನು ಸಹ ದಾಖಲಿಸುವಂತ ಕೆಲಸವನ್ನ ಜಿ.ಪಿ. ರಾಜರತ್ನಂ ಅವರು ಮಾಡಿದ್ದಾರೆ. ಇಂತಹ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಹಾಗೆ ಮಕ್ಕಳಿಗೆ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಹೆಚ್ಚಿಸುವಂತ ಕೆಲಸ ಪಾಲಕರು, ಪೋಷಕರು ಹಾಗೂ ಶಿಕ್ಷಕರು ಮಾಡುವಂತ ಅನಿವಾರ್ಯತೆ ಇಂದಿನ ದಿನಮಾನಗಳಲ್ಲಿದೆ. ಹಾಗೆ ಇಂದಿನ ದಿನ 111ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಾ ಮತ್ತೊಂದು ಕೃತಿಯೊಂದಿಗೆ ನಾಳೆ ದಿನ ಮತ್ತೊಂದು ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.